ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಪೋಸ್ಟ್ ಹಾಕಿದ್ದಾರೆ. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ ಪೋಸ್ಟ್. ಈ ಹಿಂದೆಯೂ ಕೂಡ ಇದನ್ನೇ ಪದೇ ಪದೇ ಪ್ರತಿ ಭಾಷಣದಲ್ಲೂ ಹೇಳ್ತಿದ್ರು. ಆ ಕೊಟ್ಟ ಅವಕಾಶದಲ್ಲಿ ಏನ್ ಸಾಧನೆ ಮಾಡ್ತೇವೆ ಅದು ಮುಖ್ಯ. ಅದಕ್ಕೆ ಅತ್ಯುತ್ತಮ ಉದಾಹರಣೆಯೇ ನಮ್ಮ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ರಾಜೀನಾಮೆ ಬಳಿಕ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ, ಅವರ ಜರ್ನಿಯನ್ನ ಪ್ರಶಂಸಿಸಿ ಡಿಕೆ ಶಿವಕುಮಾರ್ ಅವರು ಹಾಕಿದಂತಹ ಪೋಸ್ಟ್ ಇದು. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಕೊಡ್ತಾನೆ. ಆ ಕೊಟ್ಟ ಅವಕಾಶದಲ್ಲಿ ಏನು ಮಾಡಬಹುದು ಅನ್ನೋದು ಬಹಳ ಮುಖ್ಯ ಆಗತ್ತೆ. ಅದನ್ನೇ ಸಾಧಿಸಿ ತೋರಿಸಿದ್ದಾರೆ ಸಿದ್ದರಾಮಯ್ಯನವರು ಅಂತ ಸಿದ್ದರಾಮಯ್ಯ ಪರವಾಗಿ ಡಿಕೆ ಶಿವಕುಮಾರ್ ಹಾಕಿರುವಂತಹ ಪೋಸ್ಟ್ ಇದು. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಕೊಟ್ಟಿರುವ ಅವಕಾಶದಲ್ಲಿ ನಾವೇನ್ ಸಾಧನೆ ಮಾಡ್ತೀವಿ ಅನ್ನೋದು ಮುಖ್ಯ. ಅದಕ್ಕೆ ಅತ್ಯುತ್ತಮ ಉದಾಹರಣೆಯೇ ನಮ್ಮ ಸಿದ್ದರಾಮಯ್ಯನವರು. ಮೈಸೂರು ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಹುಟ್ಟಿ ಬೆಳೆದು ಹೋರಾಟದ ಮೂಲಕ ರಾಜಕೀಯಕ್ಕೆ ಬಂದು ಸಾಮಾಜಿಕ ನ್ಯಾಯದ ಹರಿಕಾರ, ಬಡವರ ಬಂಧುವಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ನನ್ನ ಆತ್ಮೀಯರಾದ ಶ್ರೀ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ, ಪ್ರಭಾವಶಾಲಿ ಹಾಗೂ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಜನಮಾನಸದಲ್ಲಿ ನೆಲೆಸಿರುವಂತಹ ಅವರು ಭಾರತೀಯ ರಾಜಕಾರಣದ ಧೀಮಂತ ನಾಯಕ. ಜನಪರ ಯೋಜನೆಗಳಿಂದ ಹಿಡಿದು ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಅವರು ನೀಡಿದಂತಹ ಕೊಡುಗೆ ಅವಿಸ್ಮರಣೀಯ. ಸುಮಾರು 50 ವರ್ಷಗಳ ಅವರ ಅಗಾಧ ರಾಜಕೀಯ ಅನುಭವ, ಸಾಮಾಜಿಕ ಕಳಕಳಿ ಮತ್ತು ಜನಪರ ಯೋಜನೆಗಳು ಸದಾ ಸ್ಮರಣೀಯ. 2020ರಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಆಯ್ಕೆಯಾದ ದಿನದಿಂದ ಇವತ್ತಿನವರೆಗೆ ಸಿದ್ದರಾಮಯ್ಯನವರು ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಪಕ್ಷ ಸಂಘಟನೆಯಲ್ಲಿ ಜೊತೆಯಾಗಿ ನಿಂತಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಅವರ ಆಡಳಿತದಲ್ಲಿ ನಾನು ಸಚಿವನಾಗಿ, ಉಪಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ ಪಡೆದುಕೊಂಡಿದ್ದು ನನ್ನ ಭಾಗ್ಯ. ಮುಂದಿನ ದಿನಗಳಲ್ಲೂ ರಾಜ್ಯದ ಹಿತದೃಷ್ಟಿಯಿಂದ ಹಾಗೂ ನಮ್ಮ ಪಕ್ಷದ ಬಲವರ್ಧನೆಗೆ ಅವರ ಮಾರ್ಗದರ್ಶನ, ಹಿರಿಯರ ಅನುಭವ ನಮಗೆ ಹೀಗೆ ಮುಂದುವರಿಲಿ ಅಂತ ಆಶಿಸ್ತೇನೆ. ಕರ್ನಾಟಕದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಅಂತ ಡಿಕೆ ಶಿವಕುಮಾರ್ ಪೋಸ್ಟ್ ಹಾಕಿದ್ದಾರೆ. ಸಿದ್ದರಾಮಯ್ಯನವರ ಕಾರ್ಯವನ್ನ ಮೆಚ್ಚಿ ಅವರ ಸಹಕಾರ ಮುಂದುವರಿಯುತ್ತೆ ಅಂತ ಡಿಕೆ ಶಿವಕುಮಾರ್ ಅವರು ಹಾಕಿರುವಂತಹ ಪೋಸ್ಟ್ ಇದು. ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಬಳಿಕ ಡಿಕೆ ಶಿವಕುಮಾರ್ ಹಾಕಿರುವಂತಹ ಮೊದಲ ಪೋಸ್ಟ್ ಇದು. ಅಲ್ಲಿ ರಾಜಕಾರಣದ ಧೀಮಂತ ನಾಯಕ ಅಂತ ಹೊಗಳಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಡಿಕೆ ಶಿವಕುಮಾರ್. ಅವರ ಕಾರ್ಯವೈಖರಿಯನ್ನ ಸ್ಮರಿಸಿದ್ದಾರೆ. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಕೊಟ್ಟ ಅವಕಾಶದಲ್ಲಿ ನಾವು ಏನು ಸಾಧನೆ ಮಾಡ್ತೇವೆ ಅನ್ನೋದು ಮುಖ್ಯ. ಅದಕ್ಕೆ ಅತ್ಯುತ್ತಮವಾದಂತಹ ಉದಾಹರಣೆಯೇ ನಮ್ಮ ಸಿದ್ದರಾಮಯ್ಯನವರು. ಮೈಸೂರು ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಹುಟ್ಟಿ ಬೆಳೆದು ಹೋರಾಟದ ಮೂಲಕ ರಾಜಕೀಯಕ್ಕೆ ಬಂದು ಸಾಮಾಜಿಕ ನ್ಯಾಯದ ಹರಿಕಾರ ಹಾಗೂ ಬಡವರ ಬಂಧುವಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತಹ ನನ್ನ ಆತ್ಮೀಯರಾದ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ, ಪ್ರಭಾವಶಾಲಿ ಹಾಗೂ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಜನಮಾನಸದಲ್ಲಿ ನೆಲೆಸಿರುವಂತಹ ಅವರು ಭಾರತೀಯ ರಾಜಕಾರಣದ ಧೀಮಂತ ನಾಯಕ. ಜನಪರ ಯೋಜನೆಗಳಿಂದ ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಅವರು ಕೊಟ್ಟಂತಹ ಕೊಡುಗೆ ಅವಿಸ್ಮರಣೀಯ ಅಂತ ಡಿಕೆ ಶಿವಕುಮಾರ್ ಸ್ಮರಿಸಿದ್ದಾರೆ. ಸುಮಾರು 50 ವರ್ಷಗಳ ಅವರ ಅಗಾಧ ರಾಜಕೀಯ ಅನುಭವ, ಸಾಮಾಜಿಕ ಕಳಕಳಿ, ಜನಪರ ಯೋಜನೆ ಸದಾ ಸ್ಮರಣೀಯ. 2020ರಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಆಯ್ಕೆಯಾದ ದಿನದಿಂದ ಇವತ್ತಿನವರೆಗೂ ಕೂಡ ಸಿದ್ದರಾಮಯ್ಯನವರು ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಪಕ್ಷ ಸಂಘಟನೆಯಲ್ಲಿ ಜೊತೆಯಾಗಿ ನಿಂತಿದ್ದಾರೆ. ಅವರ ಆಡಳಿತದಲ್ಲಿ ನಾನು ಸಚಿವನಾಗಿ, ಉಪಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ ಪಡೆದುಕೊಂಡಿದ್ದು ನನ್ನ ಭಾಗ್ಯ. ಮುಂದಿನ ದಿನಗಳಲ್ಲೂ ರಾಜ್ಯದ ಹಿತದೃಷ್ಟಿಯಿಂದ ನಾನು ನಮ್ಮ ಪಕ್ಷದ ಬಲವರ್ಧನೆಗೆ ಅವರ ಮಾರ್ಗದರ್ಶನ, ಹಿರಿಯರ ಅನುಭವ ನಮಗೆ ಹೀಗೇ ಮುಂದುವರಿಲಿ ಅಂತ ಆಶಿಸ್ತೇನೆ. ಕರ್ನಾಟಕದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಅಂತ ಸಿದ್ದರಾಮಯ್ಯ ಅವರ ಸಹಕಾರ ಬಹಳ ಮುಖ್ಯ ಅನ್ನೋದನ್ನ ಸ್ಮರಿಸಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರ ರಾಜಕೀಯ ಸೇವೆ ಬಗ್ಗೆ ಡಿಕೆಶಿ ಮೆಚ್ಚುಗೆ ವ್ಯಕ್ತಪಡಿಸಿದಂಥ ರೀತಿ ಇದು. ನಿನ್ನೆಯೂ ಅಷ್ಟೇ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬರ್ತಾ ಇದ್ದಂತೆ ಅವರ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನು ಪಡೆದು ಅವರಿಂದ ಅಭಿನಂದನೆ ಸ್ವೀಕರಿಸೋದು ಡಿಸಿಎಂ. ಭಾವುಕರಾದಂಥ ಕ್ಷಣದ ಆ ದೃಶ್ಯ ಕೂಡ ನೋಡ್ತಾ ಇದ್ದೀವಿ. ನಾವು ಒಗ್ಗಟ್ಟಾಗಿದ್ದೇವೆ, ಅಧಿಕಾರ
ಹಸ್ತಾಂತರ ಆಗಬಹುದು, ಆದರೆ ಒಗ್ಗಟ್ಟಿನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ ಅನ್ನೋ ರೀತಿಯ ಅರ್ಥ ಅಂಥದ್ದೊಂದು ಸಂದೇಶ ಕೊಡುವಂಥ ಪ್ರಯತ್ನ ಇಬ್ಬರು ನಾಯಕರು ಮಾಡಿದ್ರು. ಅದರ ಮುಂದುವರೆದ ಭಾಗದಂತೆ ಡಿ ಕೆ ಶಿವಕುಮಾರ್ ಅವರ ಪೋಸ್ಟ್ ಕಂಡು ಬರ್ತಾ ಇದೆ. ಸದಾ ಅವರಿಗೆ ನೆಕ್ಸ್ಟ್ ಅವಕಾಶ ಸಿಗುತ್ತಾ ಅನ್ನುವಂಥ ಪ್ರಶ್ನೆಗಳಿಗೆಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದದ್ದು ಒಂದೇ ಮಾತು, ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಕೊಡ್ತಾನೆ ಅಂತ. ಈಗ ಅದನ್ನೇ ನೆನಪಿಸಿ ಆ ಅವಕಾಶವನ್ನ ಸಿದ್ದರಾಮಯ್ಯ ಅವರು ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ ಎನ್ನುವಂಥ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಒಂದು ಪೋಸ್ಟ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರ ರಾಜೀನಾಮೆ ಬಳಿಕದ ಪೋಸ್ಟ್ ಇದು. ಜೊತೆಗೆ ಕರ್ನಾಟಕದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಅನ್ನೋ ಮೂಲಕ ಮತ್ತೆ ಅವರ ಸಹಕಾರವನ್ನು ಕೂಡ ಕೋರಿದ್ದಾರೆ. ಹಿರಿಯರ ಅನುಭವ ಮಾರ್ಗದರ್ಶನ ಹೀಗೆ ಮುಂದುವರಿಲಿ ಅಂತ ಆಶಿಸ್ತೇನೆ ಅಂತ ಪೋಸ್ಟ್ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್. ಎಸ್, ನಮ್ಮ ಪ್ರತಿನಿಧಿ ಪ್ರಮೋದ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಾದ ಮೇಲೆ ಬಂದಿರುವಂತಹ ಒಂದು ಮೊದಲ ಪ್ರತಿಕ್ರಿಯೆ ಅಂತ ಅನ್ಬೋದು. ಅವರ ಒಂದು ಜರ್ನಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಪ್ರಮುಖವಾದಂತಹ ವಿಷಯ ಅವರು ಹೇಳಿರೋದು, ಈ ಮುಂದೆಯೂ ಕೂಡ ಅವರ ಸಹಕಾರ ಮಾರ್ಗದರ್ಶನವನ್ನ ಆಶಿಸ್ತೇನೆ ಎನ್ನುವಂಥದ್ದು. ಇದು ಒಗ್ಗಟ್ಟಿನ ಮಂತ್ರ ಜಪ ಮುಂದುವರೆದಂತೆ ಕಂಡು ಬರ್ತಾ ಇದೆ ಅಲ್ವಾ? ಪ್ರತಿಮಾ, ಕೇವಲ ರಾಜೀನಾಮೆ ಕೊಟ್ಟ ಬಳಿಕಲ್ಲ, ರಾಜೀನಾಮೆ ಅಂಗೀಕಾರವಾದ ಬಳಿಕ ಕೂಡ ಈ ಒಂದು ಟ್ವೀಟ್ ಮಾಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್ಲಿ ಈಗ ಅವರ ಟ್ವೀಟ್ಗಳನ್ನು ನೋಡ್ತಾ ಇದ್ದರೆ ಅಫ್ಕೋರ್ಸ್ ಅವರ 40 ವರ್ಷಗಳ ಅಗಾಧವಂಥ ರಾಜಕೀಯ ಅನುಭವ ಜೊತೆಗೆ ಹಳ್ಳಿಗಾಡಿನಿಂದ ಬಂದಿರುವಂಥದ್ದು ಅದೆಲ್ಲನೂ ಕೂಡ ವಿವರವಾಗಿ ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಒಂದು ವಿಚಾರವನ್ನು, ಅವರ ಮಾರ್ಗದರ್ಶನವನ್ನು ಮುಂದೆ ಕೂಡ ಬಯಸುತ್ತೆ ಕಾಂಗ್ರೆಸ್ ಪಕ್ಷ, ಜೊತೆಗೆ ಇಂದಿನ ಸರ್ಕಾರ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಹೀಗಾಗಿ ಸಹಜವಾಗಿ ಕಳೆದ 2-3 ದಿನಗಳಿಂದ ನೋಡ್ತಾ ಇದ್ದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು ಅಂತರ ಇದೆ ಅನ್ನುವಂಥ ಒಂದು ಭಾವನೆ ಜನಕ್ಕೆ ಹೋಗಬಾರ್ದು, ಅಥವಾ ಈ ಒಂದು ಸಂಪೂರ್ಣ ಏನು ಅಧಿಕಾರ ಹಸ್ತಾಂತರ ಆಗ್ತಾ ಇದೆ, ಅಧಿಕಾರ ಹಸ್ತಾಂತರ ಆಗುವಂಥ ಸಂದರ್ಭದಲ್ಲಿ ತುಂಬ ಸ್ಮೂತಾಗಿ, ಅಂದರೆ ಸಿದ್ದರಾಮಯ್ಯನವರೇ ತುಂಬ ಒಲವಿನಿಂದ ಅಥವಾ ಸಿದ್ದರಾಮಯ್ಯನವರೇ ಒಪ್ಪಿಗೆಯಿಂದ ಈ ಒಂದು ಸರ್ಕಾರ ಅಥವಾ ಈ ಒಂದು ಅಧಿಕಾರ ಹಸ್ತಾಂತರ ರಚನೆ ಆಗ್ತಾ ಇದೆ ಅಥವಾ ಅಧಿಕಾರ ಹಸ್ತಾಂತರವನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಪ್ರಕ್ರಿಯೆ ಆಗಬೇಕು ಅನ್ನುವಂಥದ್ದನ್ನು DCM ಅವರು ಕೂಡ ಬಯಸ್ತಾ ಇದ್ದಾರೆ. ಯಾಕೆಂದರೆ ಸಂಘರ್ಷದ ಹಾದಿಯಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ್ರೆ ಒಂದು ಅಧಿಕಾರ ಮುಂದುವರಿಸ್ಕೊಂಡು ಹೋಗೋದು ಕಷ್ಟ. ಅಟ್ ದ ಸೇಮ್ ಟೈಮ್ ಅದು ಕೂಡ ರಾಜಕೀಯವಾಗಿ ಕೂಡ ಬೇರೆ ಬೇರೆ ರೀತಿಯಂಥ ಸಂದೇಶ ರವಾನೆ ಆಗುತ್ತೆ. ಈ ಕಾರಣಕ್ಕೋಸ್ಕರ ನಿನ್ನೆ ಕೂಡ ಸಿದ್ದರಾಮಯ್ಯನವರ ಆಶೀರ್ವಾದವನ್ನು ಪಡೆಯೋದಾಗಲಿ ಅಥವಾ ಅವರ ಕಾಲಿಗೆ ಬಿದ್ದಿರುವಂಥದ್ದಾಗಲಿ, ಅದರ ಜೊತೆಗೆ ಅವರ ಆಲಿಂಗನವಾಗಲಿ, ಅವ್ರ ಜೊತೆಗೆ ಸೌಹಾರ್ದಯುತವಾಗಿ ಮಾತನಾಡಿರುವಂಥದ್ದಾಗಲಿ ಅದು ಒಂದು ಸಂಕೇತ. ಅಟ್ ದ ಸೇಮ್ ಟೈಮ್ ಇವತ್ತು ಕೂಡ ಸುದೀರ್ಘವಾಗಿ ಅವರ ರಾಜಕೀಯ ಜೀವನವನ್ನು ನೆನಪಿಸಿಕೊಳ್ತಾ, ಸುದೀರ್ಘವಾಗಿ ಅವರ ರಾಜಕೀಯದ ಬಗ್ಗೆ ಅಪಾರವಾದಂಥ ಮೆಚ್ಚುಗೆಯ ಮಾತನಾಡ್ತಾ, ಸಹಜವಾಗಿ ನನ್ನ ಅತ್ಯಂತ ಆಪ್ತರಾಗಿರುವಂಥ ಸಿದ್ದರಾಮಯ್ಯನವರು ಅಂತ ಪದವನ್ನು ಕೂಡ ಬಳಸಿದ್ದಾರೆ. ಹೀಗಾಗಿ ಸಹಜವಾಗಿ ಈ ಎಲ್ಲ ಪದಗಳು, ಈ ಎಲ್ಲ ವಿಚಾರಗಳು ಒಂದು ಸಂಕೇತವನ್ನು ಸೂಚಿಸ್ತಾ ಇದೆ. ಪ್ರತಿಮಾ. ಎಸ್ ಪ್ರಮೋದ್, ಹಾಗೆ ಸಂಪರ್ಕದಲ್ಲಿರಿ. ಪ್ರತಿಯೊಂದು ಜೆಸ್ಚರ್ ಕೂಡ ಅದೇ ಒಂದು ಭಾವ ತೋರಿಸ್ತಾ ಇದೆ.